2026 ಮೇ 4ನೇ ತಾರೀಕು ಕೇವಲ ತಮಿಳುನಾಡು ಮಾತ್ರ ಅಲ್ಲ, ಇಡೀ ದೇಶ ಒಂದು ಅಚ್ಚರಿಯಿಂದ ಕಂಡಂತಹ ಫಲಿತಾಂಶ. ಇಡೀ ದೇಶದಲ್ಲಿ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ತಲಪತಿ ನೇತೃತ್ವದ ಟಿವಿಕೆ ಪಕ್ಷ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಸರ್ಕಾರವನ್ನ ರಚನೆ ಮಾಡಲಿದೆ. ತಮಿಳುನಾಡು ರಾಜಕೀಯ ಹಿಸ್ಟರಿ 60 ವರ್ಷ. ಬಟ್ ವಿಜಯ್ ಅವರ ವಿಕ್ಟರಿ ಇದು ಹೊಸ ಹಿಸ್ಟರಿಯನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ವಿಜಯ್ ಅವರ ಈ ಹಿಸ್ಟರಿ ಮೇಕಿಂಗ್ ಅಲ್ಲಿ ವಿಜಯ್ ಅವರಿಗೆ ಹೆಲ್ಪ್ ಆದಂತ ಅಂಶಗಳು ಯಾವುವು? ವಿಜಯ್ ಅವರು ನಟರು, ಸ್ಟಾರ್ ನಟರು, ಸೂಪರ್ ಸ್ಟಾರ್. ಆದ್ರೂ ಕಮಲ್ ಹಾಸನ್ ಕ್ರೇಜ್ ಅಭಿಮಾನಿಗಳು ಅಂತ ಬಂದ್ರೆ ವಿಜಯ್ ಅವರ ಅಪ್ಪ ಅನ್ನುವ ರೀತಿಯಲ್ಲಿ ಸೂಪರ್ ಸ್ಟಾರ್ ಆಗಿರುವಂತಹ ರಜನಿಕಾಂತ್ ಕೂಡ ಮಾಡಲಾಗದನ್ನ ವಿಜಯ್ ಅವರು ಮಾಡಿ ತೋರಿಸಿದ್ದು ಹೇಗೆ? ಅತಿ ದೊಡ್ಡ ಕಾರ್ಯಕರ್ತರ ಪಡೆ, ಸುದೀರ್ಘ ಇತಿಹಾಸ, ಹಣ, ಅಧಿಕಾರ, ರಾಜಕೀಯ ಅನುಭವ ಇದ್ದಂತಹ ಡಿಎಂಕೆ ಎಡಿಎಂಕೆಯನ್ನ ಟಿವಿಕೆ ಕೇವಲ 2 ವರ್ಷಗಳ ಹಿಂದೆ ಸ್ಥಾಪನೆಯಾದಂತಹ ಟಿವಿಕೆ ಸೋಲಿಸಿದ್ದು ಹೇಗೆ ಅನ್ನೋದೇ ಸದ್ಯದ ಕುತೂಹಲ. ತಮಿಳುನಾಡು ರಾಜಕೀಯದಲ್ಲಿ ಈಗ ಹೊಸ ಶಕೆ ಶುರುವಾಗಿದೆ. ಸೂರ್ಯ ಮುಳುಗಿದ್ದಾನೆ, ಎಲೆ ಉದುರಿ ಹೋಗಿದೆ. ಬಟ್ ಟಿವಿಕೆ ಅನ್ನುವಂತಹ ಪಕ್ಷ ಹೊಸ ಭರವಸೆಯನ್ನ ಮೂಡಿಸಿದೆ. ಹಾಗಂತ ವಿಜಯ್ ಅವರ ಈ ಗೆಲುವು ಬಿಟ್ಟಿ ಗೆಲುವಾ? ಬಿಟ್ಟಿ ಗ್ಯಾರಂಟಿಗಳಿಂದ ಗೆದ್ರ ಅಥವಾ ಸಿನಿಮಾ ಕ್ರೇಜ್ ಇಂದ ಗೆದ್ರ? ಯಾವುದೂ ಅಲ್ಲ. ಈ ಗೆಲುವು ನಂಬಿಕೆಯ ಗೆಲುವು. ವಿಜಯ್ ಅವರ ಮೇಲೆ ದ್ರಾವಿಡ ನಾಡಿನ ಜನರ ನಂಬಿಕೆ ಏನಿತ್ತಲ್ವಾ, ಆ ನಂಬಿಕೆಯ ಗೆಲುವು. ಹೇಗೆ ಹೇಳ್ತಾ ಹೋಗ್ತೀನಿ, ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9683766663. ಸ್ನೇಹಿತರೆ, ವಿಜಯ್ ಅವರು 2 ವರ್ಷಗಳ ಹಿಂದೆ ಟಿವಿಕೆ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಅಧಿಕೃತವಾಗಿ ರಾಜಕೀಯ ರಣರಂಗಕ್ಕೆ ಎಂಟ್ರಿಯನ್ನ ಕೊಟ್ಟರು. ಆರಂಭದಲ್ಲಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಓಕೆ, ಬಟ್ ಗೆಲ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಎಲ್ಲರೂ ಕೇಳಿದ್ರು. ಆದ್ರೆ ಅವರ ಮೊದಲ ಸಮಾವೇಶಕ್ಕೆ ಬಂದಂತಹ ಜನಸಾಗರವನ್ನ ನೋಡಿದಂತಹ ಜನರು, ರಾಜಕೀಯ ವಿಶ್ಲೇಷಕರು ಕೂಡ ಒಂದು ಮಾತು ಹೇಳಿದ್ರು. ವಿಜಯ್ ಗೆಲ್ಲದೇ ಇರಬಹುದು, ಬಟ್ ವೋಟನ್ನ ಸ್ಪ್ಲಿಟ್ ಮಾಡ್ತಾರೆ ಅಂತ ಹೇಳಿದ್ರು. ಒಂದು ಹೆಜ್ಜೆ ಮುಂದೆ ಹೋಗಿ, ಬಂದಂತ ಜನರೆಲ್ಲ ಯಂಗ್ಸ್ಟರ್ಗಳಪ್ಪ, ಅವ್ರಿಗೆ ರಾಜಕೀಯ ಪ್ರಜ್ಞೆನೇ ಇಲ್ಲ, ಯುವ ಜನತೆ ಏನ್ ಗೊತ್ತಿರುತ್ತೆ ಅವ್ರಿಗೆ? ರಾಜಕೀಯದ ನಾಲೆಡ್ಜೇ ಇಲ್ಲ. ಇವರು ಸಿನಿಮಾ ಕ್ರೇಜ್ ಅನ್ನ ನೋಡಿ ಹೀರೋವನ್ನ ನೋಡ್ಬೇಕು ಅಂತ ಹೇಳಿ ಬಂದಿದ್ದಾರಷ್ಟೇ. ಇವರೆಲ್ಲ ವೋಟ್ ಹಾಕ್ತಾರಾ? ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅಂತ ಹೇಳಿ ಮಾತಾಡಿದ್ದೂ ಉಂಟು. ಆದ್ರೆ ಯಾರೆಲ್ಲ ವಿಜಯ್ ಅವರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅಂತ ಹೇಳಿ ಟೀಕೆ ಮಾಡಿದ್ರು, ಯಾರೆಲ್ಲ ಟಿವಿಕೆ ಪಕ್ಷನೇ ಅಲ್ಲ, ಅದಕ್ಕೆ ಕಾರ್ಯಕರ್ತರ ಪಡೆನೇ ಇಲ್ಲ ಅಂತ ಹೇಳಿ ಮೂದಲಿಸಿದ್ರು, ಯಾರೆಲ್ಲ ಘಟಾನುಘಟಿ ರಾಜಕೀಯ ಪಂಡಿತರು ಟಿವಿಕೆ ಮತ್ತೊಂದು ರಾಜಕೀಯ ಪಕ್ಷ ಆಗುತ್ತೆ, ವೋಟ್ ಸ್ಪ್ಲಿಟ್ ಮಾಡುತ್ತೆ, ಗೆಲ್ಲೋದಕ್ಕೆ ಅಸಾಧ್ಯ ಅಂತ ಹೇಳಿ ಘಂಟಾನುಘೋಷವಾಗಿ ಹೇಳಿದ್ರು, ಅವರೆಲ್ಲರಿಗೂ ಕೂಡ ತಳಪತಿ ವಿಜಯ್ ಚೆಕ್ಮೇಟ್ ಇಟ್ಟಿದ್ದಾರೆ ತಮ್ಮ ಗೆಲುವಿನ ಮೂಲಕ. ಅಲ್ಲಿಗೆ ಡಿಎಂಕೆ ಆದ್ರೆ ಎಐಡಿಎಂಕೆ, ಎಐಡಿಎಂಕೆ ಆದ್ರೆ ಡಿಎಂಕೆ, ಹೀಗೆ ಸುದೀರ್ಘ 60 ವರ್ಷಗಳ ಕಾಲ ತಮಿಳುನಾಡು ಜನ ಡಿಎಂಕೆ ಮತ್ತು ಎಡಿಎಂಕೆ ರಾಜಕಾರಣವನ್ನ ನೋಡಿ ಬೇಸತ್ತಂತಹ ಜನರು ಮೊದಲ ಬಾರಿಗೆ ಟಿವಿಕೆಯನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಟಿವಿಕೆ ಗೆದ್ದಾಗಿದೆ, ಸರ್ಕಾರ ರಚನೆಯಾಗುತ್ತೆ, ತಳಪತಿ ವಿಜಯ್ ಸಿಎಂ ಆಗ್ತಾರೆ. ಹಾಗಾದ್ರೆ ತಳಪತಿ ವಿಜಯ್ ಗೆಲ್ಲೋದಕ್ಕೆ
ಕಾರಣಗಳೇನು? ಕಾರ್ಯಕರ್ತರ ಪಡೆ ಇಲ್ಲ ಅಂತ ಟೀಕೆ ಮಾಡಿದ್ರು. ಟಿಕೆಟೇ ಸೇಲ್ ಆಗ್ತಾ ಇಲ್ಲ, ಅಥವಾ ಟಿಕೆಟ್ ಅನ್ನ ಪಡೆದುಕೊಳ್ಳಕ್ಕೆ ಅಲ್ಲಿ ಅಭ್ಯರ್ಥಿಗಳೇ ಇಲ್ಲ ಅಂತ. ಅಂದ್ರೆ ಸಿನಿಮಾದಲ್ಲಿ ವಿಜಯ್ ಅವರ ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಟಿಕೆಟ್ ಸೇಲ್ ಆಗ್ಬಿಡುತ್ತೆ ಬೇಗ ಬೇಗ. ಬಟ್ ಅವ್ರ ಪಕ್ಷದ ಟಿಕೆಟ್ ಅನ್ನ ಪಡೆದುಕೊಳ್ಳಕ್ಕೆ ಅಭ್ಯರ್ಥಿಗಳೇ ಮುಂದೆ ಬರ್ತಾ ಇಲ್ಲ ಅನ್ನುವಂತಹ ಟೀಕೆಗಳು. ಕಾರ್ಯಕರ್ತರ ಪಡೆನೇ ಇಲ್ರಿ, ಇನ್ನೆಲ್ರಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ರಲ್ವಾ. ಇಷ್ಟಿದ್ರೂ ಕೂಡ ಗೆದ್ದಿದ್ದು ಹೇಗೆ? ಏಕಾಏಕಿ ನಿನ್ನೆ ಮೊನ್ನೆ ಬಂದು ಪಕ್ಷವನ್ನ ಕಟ್ಟಿ ಗೆದ್ಬಿಟ್ರ? ಸಿನಿಮಾ ಕ್ರೇಜ್ ವಿಜಯ್ ಅವರಿಗೆ ಹೆಲ್ಪ್ ಆಯ್ತಾ? ಹೇಗೆ ಸಾಧ್ಯ ಇಷ್ಟೊಂದು ದೊಡ್ಡ ಗೆಲುವು ಅಂತ ಹೇಳಿದ್ರೆ ಅದಕ್ಕೆ ರೀಸನ್ಸ್ ಇದೆ. ಒಟ್ಟು 6 ರೀಸನ್ಸ್ ಇದೆ. ಒಟ್ಟು 6 ರೀಸನ್ಸ್. ಈ 6 ರೀಸನ್ಗಳನ್ನ ನಾನು ಹೇಳ್ತಾ ಕುಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲ ರೀಸನ್, ದಳಪತಿ ವಿಜಯ್ 2 ವರ್ಷಗಳ ಹಿಂದೆ ಟಿವಿಕೆ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ನಿಜ ಹೌದು. ಬಟ್ ಅದಕ್ಕೂ ಮೊದಲು ದಳಪತಿ ವಿಜಯ್ ಅವರು ತಳಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ 17 ವರ್ಷಗಳಿಂದ. 17 ವರ್ಷಗಳಿಂದ ದಳಪತಿ ವಿಜಯ್ ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಇದು ಸತ್ಯನಾ ಅಂತ ಹೇಳಿದ್ರೆ 100ಕ್ಕೆ 101% ಸತ್ಯ. ಮೊದಲ ಪಾಯಿಂಟ್, ವಿಜಯ್ ಅವರ ಗೆಲುವಿಗೆ ಮೊದಲ ಪಾಯಿಂಟ್ ಏನು ಅಂತ ಹೇಳಿದ್ರೆ VMI ಸಂಘಟನೆ. VMI ಸಂಘಟನೆ, ವಿಜಯ್ ಮಕ್ಕಳ್ ಇಯಕ್ಕಂ VMI. ಇದು 2009 ಜುಲೈ 26ನೇ ತಾರೀಕು ಸ್ಥಾಪನೆಯಾದಂತಹ ಸಂಘಟನೆ. ಸ್ವತಃ ವಿಜಯ್ ಅವರು ಸ್ಥಾಪಿಸಿದಂತಹ ಸಂಘಟನೆ ಅಥವಾ ಟ್ರಸ್ಟ್ ಇದು. 2009ರಲ್ಲಿ ವಿಜಯ್ ಅವರು VMI ಅನ್ನ ಸ್ಥಾಪನೆ ಮಾಡ್ತಾರೆ. ಈ ಸಂಘಟನೆ ಮುಂದೆ ಕಂಪ್ಲೀಟ್ ಆಗಿ ಆರ್ಗನೈಸ್ ಆಗುತ್ತೆ. ಈ ಸಂಘಟನೆಗೆ ತಾಲೂಕು ಅಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಗ್ರಾಮಗಳಲ್ಲಿ ಇದರ ಕಾರ್ಯಕರ್ತರಿದ್ದಾರೆ. ಹಾಗಾದ್ರೆ ಏನ್ ಮಾಡ್ತಾ ಇತ್ತು VMI? ಬರೋಬ್ಬರಿ 17 ವರ್ಷಗಳಿಂದ ಈ VMI ತಮಿಳುನಾಡಿನಲ್ಲಿ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ನೈಸರ್ಗಿಕ ವಿಕೋಪ ಬಂದ್ರೆ ಆ ಸ್ಥಳಗಳಿಗೆ, ಆ ಪ್ರದೇಶಗಳಿಗೆ VMI ಕಾರ್ಯಕರ್ತರು ಹೋಗಿ ಅವರಿಗೆ ಸಹಾಯ ಹಸ್ತವನ್ನ ಚಾಚುತ್ತಾ ಇದ್ರು. ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ VMI ಕಾರ್ಯಕರ್ತರು ಅಲ್ಲಿ ನಿಲ್ತಾ ಇದ್ರು, ನಿಂತ್ಕೊಂಡು ಅವರಿಗೆ ನೆರವಾಗ್ತಾ ಇದ್ರು. VMI ಸಂಘಟನೆಯಿಂದ ಪ್ರತಿದಿನ ಅನ್ನದಾನ ಆಗ್ತಾ ಇತ್ತು. ಪ್ರತಿ ವಾರ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಹೀಗೆ ಉಚಿತವಾಗಿ ಸರ್ಕಾರ ಏನೆಲ್ಲ ಮಾಡಬಹುದಿತ್ತೋ ಪ್ರೈವೇಟ್ ಆಗಿ, ಖಾಸಗಿ ಸಂಘಟನೆ ಆಗಿ VMI ಮಾಡ್ತಾ ಇತ್ತು. ಕೇವಲ ಇದು ಮಾತ್ರ ಅಲ್ಲ, 2017ರಲ್ಲಿ ಜಲ್ಲಿಕಟ್ಟು ವಿವಾದ ಸೃಷ್ಟಿ ಆಯಿತು. ಜಲ್ಲಿಕಟ್ಟು ಬ್ಯಾನ್ ಮಾಡಬೇಕು ಅಂತ ಒಂದು ವಿವಾದ ಸೃಷ್ಟಿ ಆಯಿತು. ಆ ಜಲ್ಲಿಕಟ್ಟು ಮೂವ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ರಜನಿಕಾಂತ್ ಸೇರಿದಂತೆ ದೊಡ್ಡ ದೊಡ್ಡ ನಟರು ಜಲ್ಲಿಕಟ್ಟು ಪರವಾಗಿ ಹೋರಾಟ ಕೇಳಿದ್ರು. ಬಟ್ ಆ ಜಲ್ಲಿಕಟ್ಟು ಹೋರಾಟಕ್ಕೆ ನಾಂದಿ ಹಾಡಿದ್ದು, ಆ ಹೋರಾಟದ ರೂಪುರೇಷೆಯನ್ನ ಪ್ಲಾನ್ ಮಾಡಿದ್ದು ಇದೇ VMI. ವಿಜಯ್ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದುಕೊಂಡು ಈ ಹೋರಾಟವನ್ನ ರೂಪಿಸಿದ್ರು. ಅಲ್ಲಿಗೆ ವಿಜಯ್ ಅವರ ಈ VMI ಇದೆಯಲ್ವಾ, ಯಾವ ರೀತಿಯಾಗಿ ಪ್ರಚಾರವನ್ನ ಪಡೆದುಕೊಳ್ತು ಅಂತ ಹೇಳಿದ್ರೆ, ಜನಸಾಮಾನ್ಯರಲ್ಲಿ, ಮಹಿಳೆಯರಲ್ಲಿ, ಯುವಕರಲ್ಲಿ ದಳಪತಿ ವಿಜಯ್ ಇದ್ರೆ ಎಲ್ಲವೂ ಸಾಧ್ಯ, ನಮಗೆ ಕಷ್ಟ ಬಂದ್ರೆ ವಿಜಯ್ ಬರ್ತಾರೆ, ಈ ಸಂಘಟನೆ ಬರುತ್ತೆ, VIM ಬರುತ್ತೆ ಅನ್ನುವಂತಹ ನಂಬಿಕೆಯನ್ನ ಗಿಟ್ಟಿಸಿಕೊಂಡ್ರು ವಿಜಯ್ ಅವರು. ಇದ್ರ ಜೊತೆಗೆ
ದಳಪತಿ ವಿಜಯ್ ಅವರು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ ಪ್ರತಿ ವರ್ಷ. ಅದು ಅವಾರ್ಡ್ ಫಂಕ್ಷನ್. ಏನ ಅವಾರ್ಡ್ ಫಂಕ್ಷನ್ ಅಂತ ಹೇಳಿದ್ರೆ, ಪ್ರತಿ ವರ್ಷ ಯಾವೆಲ್ಲ ವಿದ್ಯಾರ್ಥಿಗಳು ಟಾಪರ್ಗಳ ಆಗಿರ್ತಾರಲ್ವಾ, ಆ ವಿದ್ಯಾರ್ಥಿಗಳನ್ನ ಸನ್ಮಾನಿಸೋದು, ಅವರಿಗೆ ಫಂಡ್ ಕೊಡುವುದು, ಹೀಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಶಿಕ್ಷಣಕ್ಕೆ ಒತ್ತನ್ನ ಕೊಡ್ತಾರೆ, ಆರೋಗ್ಯಕ್ಕೆ ಒತ್ತನ್ನ ಕೊಡ್ತಾರೆ. ಸೊ ಯುವಕರಲ್ಲಿ ವಿಜಯ್ ಅವರ ಬಗೆಗಿನ ನಂಬಿಕೆಯೂ ಕೂಡ ಜಾಸ್ತಿ ಆಯಿತು. ಕೇವಲ ಸಿನಿಮಾ ಕಾರಣಕ್ಕಲ್ಲ, ವಿಜಯ್ ಅವರ ಸಾಮಾಜಿಕ ಕಳಕಳಿ, ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಅವರು ಕೊಡ್ತಾ ಇದ್ದಂತ ಒತ್ತು ವಿಜಯ್ ಅವರ ಬಗ್ಗೆ ಒಂದು ನಂಬಿಕೆಯನ್ನ ಮೂಡಿಸ್ತು ತಮಿಳುನಾಡಿನ ಜನತೆಗೆ. ಆ ನಂಬಿಕೆ ಈಗ ವೋಟರ್ಗಳಾಗಿ ಬದಲಾಗಿ ವಿಜಯ್ ಅವರನ್ನ ಸಿಎಂ ಸ್ಥಾನದವರೆಗೂ ಕೂಡ ಕರೆದುಕೊಂಡು ಬಂದು ನಿಲ್ಲಿಸಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 2 ಹೇಳ್ತೀನಿ. ಅದಕ್ಕೂ ಮೊದಲು ಇನ್ನೊಂದು ಎಕ್ಸಾಂಪಲ್ ಅನ್ನು ಹೇಳಬೇಕಿತ್ತು. 2021ರಲ್ಲಿ ಈ VMI ಸಂಘಟನೆಯಿಂದ ಲೋಕಲ್ ಬಾಡಿ ಎಲೆಕ್ಷನ್ಗೆ 160 ಮಂದಿ ಸ್ಪರ್ಧೆ ಮಾಡಿರ್ತಾರೆ ತಮಿಳುನಾಡಲ್ಲಿ. ಆ 160ರ ಪೈಕಿ 120 ಜನ ಗೆಲುವನ್ನ ಸಾಧಿಸ್ತಾರೆ. ಕೇವಲ ವಿಜಯ್ ಅವರ ಹೆಸರನ್ನ ಇಟ್ಕೊಂಡು ಆ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸ್ತಾರೆ. ಯಾವುದೇ ಪಕ್ಷದ ಚಿಹ್ನೆ ಇಲ್ಲ, ದೊಡ್ಡ ದೊಡ್ಡ ಕ್ಯಾಂಪೇನಿಂಗ್ ಇಲ್ಲ, ಆದ್ರೂ ಕೂಡ 120 ಜನ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಿದ್ರೆ, ಅಲ್ಲಿನ ಲೋಕಲ್ ಲೆವೆಲ್ ಅಲ್ಲಿ ಇದ್ದಂತಹ ಜನರು ವಿಜಯ್ ಅವರ ಬಗ್ಗೆ ಇದ್ದಂತಹ ಅಭಿಮಾನ, ಪ್ರೀತಿ, ನಂಬಿಕೆ, ವಿಜಯ್ ಅವರ ಬಗ್ಗೆ ಇದ್ದಂತಹ ನಂಬಿಕೆ ಅವರನ್ನ ಗೆಲ್ಲಿಸಿಕೊಂಡು ಬಂತು. ಸೊ ಇದು ಒಂದು ರೀಸನ್. ಇನ್ನ ಎರಡನೇ ರೀಸನ್ ಏನು ಅಂತ ಹೇಳಿದ್ರೆ, ವಿಜಯ್ ಅವರ ಗೆಲುವಿಗೆ ಯುವ ಜನತೆ, ಅವರ ಅಭಿಮಾನಿಗಳು, ವಿಜಯ್ ಅವರ ಅಭಿಮಾನಿಗಳು ಕೇಡರ್ ಆಗಿ ಕೆಲಸ ಮಾಡಿದ್ದಾರೆ. ನೋಡಿ, ಪ್ರತಿ ಬಾರಿಯೂ ಕೂಡ ಈಗಲೂ ಕೂಡ ಒಂದಿಷ್ಟು ಮಂದಿ ಮಾತನಾಡ್ತಾ ಇರ್ತಾರೆ, ವಿಜಯ್ ಅವರ ಗೆಲುವಿಗೆ ರೀಸನ್ಸ್ ಅಂತ ಹೇಳಿದ್ರೆ ಯುವ ಮತದಾರರು ಸರಿ. ಬಟ್ ಆರೋಪ ಏನಿತ್ತು, ಯುವಕರಿಗೆ ಪೊಲಿಟಿಕಲ್ ನಾಲೆಡ್ಜ್ ಇರುತ್ತಾ? ಬರ್ತಾ ಇರೋದೆಲ್ಲರೂ ಕೂಡ ಯಂಗ್ಸ್ಟರ್ಸ್ ರೀ, ಅವ್ರಿಗೇನ್ರಿ ಗೊತ್ತು? ಸಿನಿಮಾ ನೋಡ್ತಾರೆ ಅಷ್ಟೇ, ಸಿನಿಮಾ ನೋಡಿ ವಿಜಿಲ್ ಹೊಡಿತಾರೆ ಅಷ್ಟೇ. ಮತ್ತೆ ಅಭಿಮಾನಿಗಳೆಲ್ಲರೂ ಕೂಡ ವೋಟ್ ಹಾಕಲ್ರಿ ಅಂತ ಇದ್ರಲ್ವಾ. ಬಟ್ ವಿಜಯ್ ಅವರ ವಿಚಾರಕ್ಕೆ ಬಂದ್ರೆ ಎಲ್ಲವೂ ರಿವರ್ಸ್ ಆಯಿತು. ಯುವ ಜನತೆ ವಿಜಯ್ ಅವರಲ್ಲಿ ಹೊಸ ಭರವಸೆಯನ್ನ ಕಂಡ್ರು. ಒಂದು ಡೇಟಾ ಇದೆ, ತಮಿಳುನಾಡಿನಲ್ಲಿ 18 ವರ್ಷದಿಂದ 39 ವರ್ಷದ ಒಳಗಿನ ಜನಸಂಖ್ಯೆಯನ್ನ ನೋಡಿದ್ರೆ ಬರೋಬ್ಬರಿ 42%, ಹೆಚ್ಚು ಕಡಿಮೆ 2.5 ಕೋಟಿ ಇದ್ದಾರೆ ಯಂಗ್ಸ್ಟರ್ಗಳು. ಅವರೆಲ್ಲರೂ ಕೂಡ ವಿಜಯ್ ಅವರ ಪರವಾಗಿ ನಿಂತ್ಕೊಂಡ್ರು. ರೀಸನ್ ಸಿಂಪಲ್, ಈ ಯಂಗ್ ಜನರೇಷನ್ ಏನಿತ್ತಲ್ವಾ, ಆ ಎಲ್ಲಾ ಯಂಗ್ ಜನರೇಷನ್ DMK ಆಡಳಿತವನ್ನ ನೋಡಿತ್ತು, AIDMK ಆಡಳಿತವನ್ನ ನೋಡಿತ್ತು. ಇದರಿಂದ ಬೇಸತ್ತಿದ್ರು, ಹೊಸ ಆಯ್ಕೆ ಬೇಕಾಗಿತ್ತು. ಆ ಆಯ್ಕೆ TVK ಆಯಿತು. ಯುವ ಜನತೆ ಶಿಫ್ಟ್ ಆಗೋದಕ್ಕೆ ಒಂದು ಸ್ಪಾರ್ಕ್ ಬೇಕಾಗಿತ್ತು, ಒಂದು ಅವಕಾಶ ಬೇಕಾಗಿತ್ತು, ಒಂದು ಆಯ್ಕೆ ಬೇಕಾಗಿತ್ತು. ಸೊ TVK ಆ ಆಯ್ಕೆ ಆಯಿತು. ಮತ್ತೆ ಯುವ ಜನತೆಯನ್ನ ಸೆಳೆದ್ರು ಕೂಡ ಸೋಷಿಯಲ್ ಮೀಡಿಯಾ ಕಾರಣಕ್ಕಾಗಿ, ಸಿನಿಮಾ ಸ್ಟಾರ್ಗಿರಿ ಕಾರಣಕ್ಕಾಗಿ ವಿಜಯ್ ಅವರು ಯುವ ಜನತೆಯನ್ನ ರೀಚ್ ಮಾಡಿದ್ರು. ಮತ್ತೆ ಯುವ ಜನತೆಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿದ್ದು, ಅವಾರ್ಡ್ ಫಂಕ್ಷನ್ಗಳನ್ನ ಮಾಡ್ತಾ ಇದ್ದದ್ದು. ಸೊ ಇದೆಲ್ಲವೂ ಕೂಡ ಯುವಕರನ್ನ ಸೆಳೆಯಿತು. ಇನ್ನ ಅಭಿಮಾನಿಗಳು ಏನು ಅಂತ ಹೇಳಿದ್ರೆ, ಅಭಿಮಾನಿಗಳು ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರು. TVKಗೆ ಏನ್ ಹೇಳ್ತಾ ಇದ್ರು, TVKಗೆ ಕಾರ್ಯಕರ್ತರ ಪಡೆ ಇಲ್ಲ ಅಂತ ಹೇಳಿ. ಬಟ್ ವಿಜಯ್ ಅವರ ವಿಚಾರಕ್ಕೆ ಬರೋದಾದ್ರೆ, TVKಗೆ ಕಾರ್ಯಕರ್ತರ ಪಡೆ ಬೇಕಾಗಿರ್ಲಿಲ್ಲ, ಅಭಿಮಾನಿಗಳೇ ಸಾಕಾಗಿದ್ರು. ಪ್ರತಿ ಮನೆಯಲ್ಲೂ ಕೂಡ, ತಮಿಳುನಾಡಿನ ಪ್ರತಿ ಮನೆಯಲ್ಲೂ ಕೂಡ ವಿಜಯ್ ತಲಪತಿ ಅವರ ಅಭಿಮಾನಿ ಇದ್ದಾನೆ. ಪ್ರತಿ ಮನೆಯಲ್ಲೂ ಕೂಡ ವಿಜಯ್ ಗೊತ್ತಿದೆ. ಮತ್ತೆ ಈ ಕ್ಯಾಂಪೇನ್ ಏನಾಗಿತ್ತು 2026 ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಿದ್ದು ಕೂಡ ಅದೇನೆ. ಇಲ್ಲಿ ಅಭ್ಯರ್ಥಿ ಯಾರೇ ಆಗಿರಬಹುದು, ತಮಿಳುನಾಡಿನಾದ್ಯಂತ ಅಭ್ಯರ್ಥಿ ಯಾರೇ ಆಗಿರಬಹುದು, ಬಟ್ ನೀವು ವೋಟ್ ಹಾಕ್ತಾ ಇರೋದು ವಿಜಯ್ಗೆ.
ವಿಜಯೇ ಅಭ್ಯರ್ಥಿ ಅನ್ಕೊಂಡು ವೋಟ್ ಹಾಕಿ ಅಂತ ಪ್ರಚಾರ ಮಾಡಿದ್ರು. ಸೊ ಅದು ಕೂಡ ಹೆಲ್ಪ್ ಆಯಿತು. ಇನ್ನು ಮೂರನೇ ಕಾರಣ ಇದು ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು. ಮೂರನೇ ರೀಸನ್ ಸಿದ್ಧಾಂತ. ಏನ್ ಸಿದ್ಧಾಂತ ಅಂತ ಹೇಳಿದ್ರೆ ನೋಡಿ, ಯಾವುದೇ ರಾಜಕೀಯ ಪಕ್ಷ ಅಂತ ಹೇಳಿದಾಗ ಒಂದು ಸಿದ್ಧಾಂತ ಬೇಕಾಗುತ್ತೆ. ಸಿದ್ಧಾಂತದ ಕ್ಲಾರಿಟಿ ಇರುವಂತಹ ಪಕ್ಷ ಏನ್ ಬೇಕಾದ್ರೂ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಬಿಜೆಪಿ, ಅದಕ್ಕೆ ಕ್ಲಾರಿಟಿ ಇದೆ, ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇದೆ. ಅದೇ ರೀತಿಯಾಗಿ ಟಿವಿಕೆಗೆ ಒಂದು ಸಿದ್ಧಾಂತದ ಕ್ಲಾರಿಟಿಯನ್ನ ಕೊಟ್ಟರು ವಿಜಯ್. ಅವರ ಮೊದಲ ಭಾಷಣದಲ್ಲೇ ಸಿದ್ಧಾಂತದ ಕ್ಲಾರಿಟಿ, ಬಿಜೆಪಿ ನಮ್ಮ ಸೈದ್ಧಾಂತಿಕ ವಿರೋಧಿ, ರಾಜಕೀಯ ವಿರೋಧಿ ಡಿಎಂಕೆ ಅಂತ ಹೇಳಿದ್ರು. ಜೊತೆಗೆ ಸಾಮಾಜಿಕ ನ್ಯಾಯದ ಬಗ್ಗೆ ವಿಜಯ್ ಅವರು ಮಾತನಾಡ್ತಾ ಇದ್ರು. ಜಾತಿ ಧರ್ಮ ಆಧಾರಿತ ರಾಜಕಾರಣವನ್ನ ವಿರೋಧಿಸ್ತಾ ಇದ್ರು. ಜಾತಿ ಧರ್ಮರಹಿತ ಸಮಾಜದ ಬಗ್ಗೆ ಮಾತನಾಡ್ತಾ ಇದ್ರು. ಪೆರಿಯಾರ್, ಅಂಬೇಡ್ಕರ್ ಇವ್ರ ಬಗ್ಗೆ ಮಾತನಾಡ್ತಾ ಇದ್ರು, ಅವರ ಚಿಂತನೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ತಮಿಳುನಾಡಿನಲ್ಲಿ ಇರುವಂತಹ ಮೈಂಡ್ ಸೆಟ್ ಅಥವಾ ಅಲ್ಲಿರುವಂತಹ ನೇಚರ್ಗೂ ವಿಜಯ್ ಅವರ ಈ ಚಿಂತನೆಗೂ ಮ್ಯಾಚ್ ಆಯಿತು. ಇವರು ಎಲ್ಲೋ ನಮ್ಮ ಸಿದ್ಧಾಂತದಿಂದ, ದ್ರಾವಿಡ ಸಿದ್ಧಾಂತದಿಂದ ದೂರ ಇದ್ದಾರೆ ಅಂತ ಯಾರಿಗೂ ಕೂಡ ಅನ್ಸಲೇ ಇಲ್ಲ, ಇನ್ನೂ ಹತ್ರ ಇದ್ದಾರೆ ಅಂತ ಅನ್ಸ್ಬಿಡ್ತು. ಸೊ ಇದು ಕೂಡ ರೀಸನ್ ಆಯಿತು, ಅವ್ರಿಗೆ ವೋಟ್ ಆಗಿ ಪರಿವರ್ತನೆ ಆಯಿತು. ಇನ್ನು ನಾಲ್ಕನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಪ್ರಣಾಳಿಕೆ, ಮ್ಯಾನಿಫೆಸ್ಟೋ. ನಾಲ್ಕನೇ ಪಾಯಿಂಟ್ ಪ್ರಣಾಳಿಕೆ. ಏನಾಯಿತು ಪ್ರಣಾಳಿಕೆಯಲ್ಲಿ ಅಂತ ಹೇಳಿದ್ರೆ ವಿಜಯ್ ಅವರು ಗ್ಯಾರಂಟಿಗಳ ಸುರಿಮಳೆಗೆ ಇದ್ರು. ಅವರ ಮ್ಯಾನಿಫೆಸ್ಟೋನ ರಿಲೀಸ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟರು ಇಡೀ ತಮಿಳುನಾಡಿನ ಜನತೆಗೆ. ಏನು ಕಮಿಟ್ಮೆಂಟ್ ಅಂತ ಹೇಳಿದ್ರೆ, ನಾನು ಅಧಿಕಾರಕ್ಕೆ ಬಂದ್ರೆ ನಾನು ಕೊಟ್ಟಂತಹ ಎಲ್ಲಾ ಗ್ಯಾರಂಟಿಗಳನ್ನ ಈಡೇರಿಸ್ತೀನಿ ಅಂತ ಹೇಳಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಕೈಯಲ್ಲಿ ಪ್ರಮಾಣ ಮಾಡಿಸಿದ್ರು. ನಮ್ಮಲ್ಲಿರುವಂತಹ ಕರ್ನಾಟಕದಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲಿ ಅಲ್ಲಿರುವಂತಹ ಮಹಿಳೆಯರಿಗೆ 2,500, ವರ್ಷಕ್ಕೆ 6 LPG ಸಿಲಿಂಡರ್, ಮತ್ತೆ ಮದುವೆಗೆ 8 ಗ್ರಾಂ ಚಿನ್ನ, ಫ್ರೀ ಬಸ್, ವಿದ್ಯುತ್ ಅಂತ ಹೇಳಿ ಮಹಿಳೆಯರನ್ನ ಸೆಳೆದ್ರು. ವುಮೆನ್ ಸೇಫ್ಟಿ ಬಗ್ಗೆ ಮಾತನಾಡಿದ್ರು. ಅದೇ ಸಂದರ್ಭದಲ್ಲಿ ಯುವಕರಿಗೆ ನಿರುದ್ಯೋಗ ಭತ್ಯೆ, ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ಸ್, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತ ಸ್ಕಾಲರ್ಶಿಪ್, ರೈತರಿಗೆ ಸಾಲ ಮನ್ನಾ, ಉಚಿತ ವಿದ್ಯುತ್, ಹೀಗೆ ದೊಡ್ಡ ದೊಡ್ಡ ಘೋಷಣೆಗಳನ್ನ, ಪ್ರಮುಖವಾಗಿ ಒಂದು 10 ಘೋಷಣೆಗಳನ್ನ ಮಾಡಿದ್ರು, 10 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳು ಕೂಡ ಹೆಲ್ಪ್ ಆಯಿತು. ಮತ್ತೊಂದು ಮಾತು ಹೇಳ್ತಾ ಇದ್ರು ವಿಜಯ್ ಅವರು ಆ ಪ್ರಣಾಳಿಕೆ ಬಗ್ಗೆ. ಈ ಪ್ರಣಾಳಿಕೆ ಪೀಪಲ್ ಸೆಂಟ್ರಿಕ್ ವಿಷನ್. ನಾವು ಕೊಟ್ಟಂತ ಪ್ರಣಾಳಿಕೆ ಏನಿದೆಯಲ್ವಾ, ಇದು ಗೆಲುವಿಗಾಗಿ ಕೊಟ್ಟಂತ ಪ್ರಣಾಳಿಕೆ ಅಲ್ಲ, ಪೀಪಲ್ ಸೆಂಟ್ರಿಕ್ ವಿಷನ್ ಇದರಲ್ಲಿದೆ ಅಂತ ಹೇಳಿ ಪ್ರಚಾರವನ್ನ ಮಾಡಿದ್ರು. ಇನ್ನು ಐದನೇ ಕಾರಣ ಸಿಂಗಲ್ ಆಗಿ ಸ್ಪರ್ಧೆ ಮಾಡಿದ್ದು. ಪ್ರಶಾಂತ್ ಕಿಶೋರ್ ಅವರು ಕೂಡ ಇದನ್ನ ಉಲ್ಲೇಖ ಮಾಡಿರ್ತಾರೆ. ಟಿವಿಕೆ ಸಿಂಗಲ್ ಆಗಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಅದೇ ರೀತಿಯಾಗಿ ಟಿವಿಕೆ ಯಾವುದೇ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ, ಮೈತ್ರಿಯನ್ನ ಮಾಡ್ಕೊಳ್ಳಲಿಲ್ಲ. ಬಿಜೆಪಿ ಟ್ರೈ ಮಾಡಿತ್ತು, ಎಡಿಎಂಕೆ ಟ್ರೈ ಮಾಡಿತ್ತು, ಕಾಂಗ್ರೆಸ್ ಟ್ರೈ ಮಾಡಿತ್ತು. ಬಟ್ ಟಿವಿಕೆ ವಿಜಯ್ ತಲಪತಿ ಅವರು ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಅಥವಾ ಮೈತ್ರಿಯನ್ನ ಮಾಡಿಕೊಳ್ಳಲಿಲ್ಲ. ಅಲ್ಲಿಗೆ ವೋಟರ್ಗಳಿಗೂ ಕೂಡ ಅಥವಾ ಮತದಾರರಿಗೂ ಕೂಡ ಟಿವಿಕೆ ಒಂದು ರೀತಿಯಾಗಿ ಸಪರೇಟ್ ಆಗಿ ಕಾಣಿಸ್ತಾ ಇತ್ತು, ಎಲ್ಲರಿಗಿಂತ ಭಿನ್ನವಾಗಿ ಕಾಣಿಸ್ತಾ ಇತ್ತು. ಇದೇ ಕಾರಣಕ್ಕಾಗಿ ಈ ಏಕಾಂಗಿ ಸ್ಪರ್ಧೆಯೂ ಕೂಡ ಟಿವಿಕೆಗೆ ಹೆಲ್ಪ್ ಆಗಿದೆ. ಇನ್ನು ಅಂತಿಮವಾಗಿ ಕೊನೆಯ ಅಂಶ ಏನು ಅಂತ ಹೇಳಿದ್ರೆ, ಜಾತ್ಯತೀತ ನಾಯಕ ವಿಜಯ್ ಅನ್ನುವಂತ ಇಮೇಜ್ ಅನ್ನ ವಿಜಯ್ ಅವರು ಪ್ರಚಾರದಲ್ಲಿ ನಡೆ ಮತ್ತು ನುಡಿಯಿಂದ ತೋರಿಸಿಕೊಟ್ರು ಅಂತ. ಜಾತ್ಯತೀತ ನಾಯಕ ಹೇಗೆ ಅಂತ ಹೇಳಿದ್ರೆ ನೋಡಿ, ಈಗ ಇಡೀ ರಾಷ್ಟ್ರದಲ್ಲಿ ಒಂದು ರೀತಿಯ ಟ್ರೆಂಡ್ ಇದೆ. ಉತ್ತರ ಭಾರತದಲ್ಲಿ ಧರ್ಮ, ಜಾತಿ ಅನ್ನುವ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣವನ್ನ ಮಾಡ್ತಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಉತ್ತರ ಭಾರತದಲ್ಲಿ ಆ ರೀತಿಯ ನರೇಟಿವಿಟಿ ಬಿಲ್ಡ್ ಆಗ್ತಾ ಇದೆ. ಇನ್ನು ದಕ್ಷಿಣಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಜಾತಿ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ರಾಜಕಾರಣದಲ್ಲಿ. ಆಂಧ್ರ ಪ್ರದೇಶದಲ್ಲೂ ಕೂಡ ಅದೇ ರೀತಿ ಇದೆ.
ಬಟ್ ತಮಿಳುನಾಡು ಅಂತ ಬಂದ್ರೆ ತಮಿಳುನಾಡಿನಲ್ಲಿ ಈ ಜಾತಿ ಮತ್ತು ಧರ್ಮದ ರಾಜಕಾರಣ ತುಂಬಾ ಕಡಿಮೆ, ತುಂಬಾ ಕಡಿಮೆ. ಜಾತಿ ವಿಚಾರ ಆಗಿರ್ಬೋದು, ಬಟ್ ಧರ್ಮದ ವಿಚಾರ ಆಗಿರ್ಬೋದು ತುಂಬಾ ಕಡಿಮೆ ಆಗಿ ಲೀಸ್ಟ್ ಅದು ರಾಜಕೀಯ ವಿಚಾರವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಅಷ್ಟೇನೆ. ವಿಜಯ್ ಅವರು ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದಾಗ ಅವರನ್ನ ಯಾವ ರೀತಿಯಾಗಿ ಬಿಜೆಪಿ ನಾಯಕರು ಟೀಕೆ ಮಾಡಿದ್ರು, ಅವರ ಧರ್ಮವನ್ನ, ಅವರು ಕ್ರಿಶ್ಚಿಯನ್ ಆದ್ರೂ ಆ ಧರ್ಮವನ್ನ ಉಲ್ಲೇಖಿಸಿ ಮಾತನಾಡ್ತಾ ಇದ್ದದ್ದು ಸೊ ನೋಡಿದ್ವಿ. ಬಟ್ ದ್ರಾವಿಡ ಅಸ್ಮಿತೆ ಅಂತ ಬಂದಾಗ ಅಲ್ಲಿನ ಕಲ್ಚರ್, ನೇಚರ್ ಜಾತ್ಯತೀತತೆಯನ್ನ ನೋಡುತ್ತೆ. ಜಾತಿ ಧರ್ಮ ರಾಜಕಾರಣವನ್ನ ಬಿಟ್ಟು ವಿಜಯ್ ಅವರು ಅಭಿವೃದ್ಧಿ, ದ್ರಾವಿಡ ನೇಚರ್ ಮತ್ತು ಕಲ್ಚರ್ ಬಗ್ಗೆ ಯೋಚನೆ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಯಾರು ಈ ಸಾಂಪ್ರದಾಯಿಕ ಅಂದ್ರೆ ಈ ಪೂಜೆ ಪುನಸ್ಕಾರವನ್ನ, ಹಿಂದುತ್ವವನ್ನ ಗೌರವಿಸ್ತಾರಲ್ವಾ, ಅನುಸರಿಸ್ತಾ ಇದ್ದಾರಲ್ವಾ, ಅವ್ರನ್ನೂ ಕೂಡ ಅವರು ಅಪ್ಕೊಂಡ್ರು ಅಂದ್ರೆ ಅವರು ಕೂಡ ಗೌರವಿಸಿದ್ರು. ಈ ಉದಯನಿಧಿ ರೀತಿಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಲಿಲ್ಲ, ಟೀಕೆ ಮಾಡಲಿಲ್ಲ, ಪೂಜೆ ಪುನಸ್ಕಾರವನ್ನ ಟೀಕೆ ಮಾಡಲಿಲ್ಲ. ಬಟ್ ವಿಜಯ್ ಈ ಹಿಂದುತ್ವವಾದಿಗಳನ್ನ, ಪೂಜೆ ಪುನಸ್ಕಾರಗಳನ್ನ ಕೂಡ ಗೌರವಿಸಿದ್ರು. ಅದೇ ಸಂದರ್ಭದಲ್ಲಿ ಅವರು ಜಾತ್ಯತೀತ ನಾಯಕರು, ಬೇರೆ ಬೇರೆ ಸಮುದಾಯಗಳನ್ನು ಕೂಡ ಗೌರವಿಸಿದ್ರು. ಸೊ ಅಲ್ಲಿಗೆ ಒಂದು ರೀತಿಯಾಗಿ ಹೊಸ ಜನರೇಷನ್ ಮತ್ತು ಹಳೆಯ ಜನರೇಷನ್, ಈ ಜಾತ್ಯತೀತತೆ ಮತ್ತು ಈ ಮತ್ತೊಂದು ಕಡೆ ಸಾಂಪ್ರದಾಯಿಗಳ ಯಾರಿರ್ತಾರಲ್ವಾ ಅಥವಾ ಈ ಹಿಂದುತ್ವದ ಒಲವನ್ನ ಹೊಂದಿರೋರು ಕೂಡ ವಿಜಯ್ ಅವರನ್ನ ಒಳ್ಳೆ ವ್ಯಕ್ತಿಯಾಗಿ ನೋಡಿದ್ರು. ಸಿದ್ಧಾಂತವನ್ನ ಪಕ್ಕಕ್ಕಿಟ್ಟು ಒಳ್ಳೆ ವ್ಯಕ್ತಿಯಾಗಿ ನೋಡಿದ್ರು. ಒಳ್ಳೆ ವ್ಯಕ್ತಿಯಾಗಿ ನೋಡಿದ ಕಾರಣಕ್ಕಾಗಿ ಅವರ ಮೇಲೆ ನಂಬಿಕೆ ಮೂಡಿತು. ಸೊ ವೋಟ್ ಆಗಿ ಪರಿವರ್ತನೆ ಆಯಿತು. ಅಲ್ಲಿಗೆ ಕಂಪ್ಲೀಟ್ ಆಗಿ ವಿಜಯ್ ಅವರ ಗೆಲುವಿಗೆ 6 ಕಾರಣಗಳಿವೆ. ವಿಜಯ್ ಅವರು ಗೆದ್ದಾಗಿದೆ, ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾಗಿದೆ. ಬಟ್ ಈಗ ಒಂದು ದೊಡ್ಡ ಚಾಲೆಂಜ್ ವಿಜಯ್ ಮುಂದೆ ಇದೆ. ಸರ್ಕಾರ ರಚನೆ, ಅನುಭವ ಕಡಿಮೆ, ಅವರು ಕೊಟ್ಟಂತ ಗ್ಯಾರಂಟಿಗಳನ್ನ ಈಡೇರಿಸ್ತಾರ, ಘಟಾನುಘಟಿ ರಾಜಕೀಯ ದಿಗ್ಗಜರ ನಡುವೆ ವಿಜಯ್ ಸಸ್ಟೈನ್ ಆಗ್ತಾರಾ, ಏನನ್ನಿಸುತ್ತೆ? ದಯವಿಟ್ಟು ತಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.